ಸಾವಿರಾರು ಪ್ರತಿಭೆಗಳನ್ನ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟ ಶಿಸ್ತಿನ ಶಾಲೆ ಬಿಜಾಪುರದ ಸೈನಿಕ ಶಾಲೆ. ಸೈನಿಕ ಶಾಲೆ ಅಂದ್ರೆ ನೀವಂದುಕೊಂಡಂತೆ ಅಲ್ಲಿ ಬರೀ ಯುದ್ಧ ತರಬೇತಿ, ರಕ್ಷಣಾ ತಂತ್ರಗಳನ್ನ ಅಷ್ಟೇ ಹೇಳಿಕೊಡಲ್ಲ. ಅದರ ಹೊರತಾಗಿ ಸಾಂಸ್ಕೃತಿಕ ಹಾಗೂ ರಚನಾತ್ಮಕ ಶಿಕ್ಷಣಕ್ಕೂ ವಿಶೇಷ ಪ್ರಾಶಸ್ತ್ಯ ಕೊಡಲಾಗುತ್ತೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಹೆಚ್ಚಿನ ಮುತುವರ್ಜಿ ವಹಿಸಲಾಗುತ್ತೆ. कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं. ಸೈನಿಕ ಶಾಲೆ ಹೆಸರೇ ಹೇಳುವಂತೆ ಅಲ್ಲಿ ಯೋಧರು ತಯಾರಾಗ್ತಾರೆ. ಸೇನಾ ಸೇರ್ಪಡೆಗೆ ಬೇಕಾಗುವ ಅಗತ್ಯ ತರಬೇತಿಗಳನ್ನ ನೀಡಲಾಗುತ್ತೆ. ಆದರೆ ಅದಷ್ಟಕ್ಕೆ ಸೀಮಿತವಾಗಿಲ್ಲ ಈ ಸೈನಿಕ ಶಾಲೆಯ ಶಿಕ್ಷಣ ಪದ್ಧತಿ. ಮಕ್ಕಳ ಶೈಕ್ಷಣಿಕ, ಬೌದ್ಧಿಕ, ಮಾನಸಿಕ ಹಾಗೂ ದೈಹಿಕ ಸಾಮರ್ಥ್ಯಕ್ಕೆ ಬೇಕಾಗುವ ಅಗತ್ಯ ಟ್ರೈನಿಂಗ್ ಇಲ್ಲಿ ನಿತ್ಯ ನಿರಂತರ. ಬಿಜಾಪುರದ ಸೈನಿಕ ಶಾಲೆಯ ಬೃಹತ್ ಆವರಣವನ್ನ ಪ್ರವೇಶಿಸ್ತಾ ಇದ್ದಂತೆ ಅಲ್ಲಿನ ಅಚ್ಚುಕಟ್ಟು ಪ್ರದೇಶ, ಸ್ವಚ್ಛ ಪರಿಸರ ಮನಸ್ಸನ್ನ ಮುದಗೊಳಿಸುತ್ತೆ. ಮಕ್ಕಳ ಕಲಿಕೆಗೆ ಸಹಕಾರಿಯಾಗಿರುವ ಪ್ರಮುಖ ಅಂಶಗಳಲ್ಲಿ ಇದು ಒಂದು. ಸುಮಾರು 406 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣಗೊಂಡಿರುವ ಬೃಹತ್ ಸೈನಿಕ ಶಾಲೆ ಇದು. ಅತ್ಯಾಧುನಿಕ ಸಲಕರಣೆಗಳು, ಕಂಪ್ಯೂಟರ್ ಅಳವಡಿಕೆಯಿಂದಾಗಿ ಮಕ್ಕಳ ಕಲಿಕಾ ಕ್ರಮ ವ್ಯವಸ್ಥಿತವೆನಿಸಿದೆ. 6ನೇ ತರಗತಿಗೆ ಮೆರಿಟ್ ಮೂಲಕ ಆಯ್ಕೆಯಾಗುವ ವಿದ್ಯಾರ್ಥಿಗಳು 12ನೇ ತರಗತಿವರೆಗೂ ಇಲ್ಲಿಯೇ ಶಿಕ್ಷಣ ಪೂರೈಸುತ್ತಾರೆ. ಇಲ್ಲಿ ನಮ್ಮ ಮಕ್ಕಳನ್ನ 5ನೇ ಕ್ಲಾಸ್ ಮುಗಿಸಿ 6ನೇ ಕ್ಲಾಸಿಗೆ ನಾವು ಹಚ್ಚಿದ್ದೀವಿ ಅಂತಂದ್ರೆ 12ನೇ ಕ್ಲಾಸ್ ಅಂದ್ರೆ PUC 2ನೇ ವರ್ಷ ಮುಗಿಸ್ಕೊಂಡು ಹೊರಗೆ ಬರೋವರೆಗೂ ಸಂಪೂರ್ಣ ಜವಾಬ್ದಾರಿ ಈ ಶಾಲೆಯ ಸಿಬ್ಬಂದಿಯವರು ತೊಗೊಂಡಿರ್ತಾರೆ. ಅಂದ್ರೆ ಅಷ್ಟು ನಮಗೆ ಶಾಲೆ ಮೇಲೆ ನಂಬಿಕೆ ಅದ. ಯಾಕಪ್ಪ ಅಂತಂದ್ರೆ ಎಲ್ಲ ರೀತಿಯಿಂದ ಫೆಸಿಲಿಟೀಸು ಕೊಡ್ತಾರೆ ಮತ್ತು ಅಗದಿ ಕಡಿಮೆ ಖರ್ಚಿನೊಳಗೆ ವಿದ್ಯಾಭ್ಯಾಸ ಸಿಗ್ತದೆ. ಅದು ಉತ್ತಮ ಗುಣಮಟ್ಟದ ಶಿಕ್ಷಣ. ಶೂಟಿಂಗ್, ಬಿಲ್ಲುಗಾರಿಕೆ ಮತ್ತು ಕುದುರೆ ಸವಾರಿ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಕಲಿಯುವ ತರಗತಿಗಳು. ಸುಸಜ್ಜಿತ ಈಜುಕೊಳ ಇದ್ದು ಮಕ್ಕಳಿಗೆ ಈಜು ತರಬೇತಿ ಸಿಗುತ್ತೆ. ಇವೆಲ್ಲದರ ಜೊತೆಗೆ ಬೃಹತ್ ಕ್ರೀಡಾಂಗಣವಿದ್ದು ಭಾವಿ ಸೇನಾ ಅಧಿಕಾರಿಗಳನ್ನ ಸದೃಢನನ್ನಾಗಿ ಮಾಡಲಾಗುತ್ತೆ. ಮಕ್ಕಳ ಸಾಂಸ್ಕೃತಿಕ ಹಾಗೂ ಇನ್ನಿತರ ಚಟುವಟಿಕೆಗಳಿಗೆ ಪೂರಕವಾಗಿ ಬೃಹತ್ ಸಭಾಂಗಣ ನಿರ್ಮಿಸಲಾಗಿದ್ದು ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ಅಜಿತ್ ಹೇ, ಅಜೀತ್ ಹೇ, ಇದು ಬಿಜಾಪುರ ಸೈನಿಕ ಶಾಲೆಯ ಘೋಷವಾಕ್ಯ. ಸೈನಿಕ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳನ್ನ ಅಜಿತ್ ಅಂತಲೇ ಸಂಬೋಧಿಸಲಾಗುತ್ತೆ. ದೂರದ ಹಳ್ಳಿಯಿಂದ ಬಂದ ಮಕ್ಕಳು ಅತ್ಯಂತ ಆತ್ಮವಿಶ್ವಾಸದಿಂದ ಕಲಿಯುವ ಮುಕ್ತ ಪರಿಸರ ಸೈನಿಕ ಶಾಲೆಯದ್ದು. ವಿದ್ಯಾರ್ಥಿಗಳಿಗೆ ಸುಸಜ್ಜಿತ ವಸತಿ ಮತ್ತು ಊಟದ ವ್ಯವಸ್ಥೆಯೂ ಇಲ್ಲಿದೆ. ನಾನು ಎಲ್ಲ ರೀತಿಯಿಂದ ಒಬ್ಬ ಹಳ್ಳಿ ಮೂಲತಃ ಬಂದಂಥ ವಿದ್ಯಾರ್ಥಿ. ನಾನು ಮೊಟ್ಟ ಮೊದಲು ನಮ್ಮ ತಂದೆ ತಾಯಿ ನಾವು ಸೈನಿಕ ಶಾಲೆಗೆ ಸೇರಬೇಕಂತ ಹೇಳಿದಾಗ ನಾನು ಕನಸನ್ನು ಅಂದ್ಕೊಂಡಿದ್ದಿಲ್ಲ. ಆಮೇಲೆ ಏನೋ ಒಂದು ರೀತಿ ಆಯಿತು. ಆಮೇಲೆ ಈ ಸ್ಕೂಲಿನಲ್ಲಿ ಬಂದ ಬಳಿಕ ಇಲ್ಲಿರುವಂಥ ಬೇರೆ ಬೇರೆ ಆ್ಯಕ್ಟಿವಿಟೀಸ್, ಇಲ್ಲಿ ನಡೆದಂಥ ಆ್ಯಕ್ಟಿವಿಟೀಸನ್ನು ಕಲಿತು ನೋಡಿ ಆಮೇಲೆ ಅದನ್ನು ಕಲಿಬೇಕು ಅಂತ ಈಗ ನಾನು ಈ ಶಾಲೆಯಲ್ಲಿದ್ದೇನೆ. ಈ ಸಾಮಾನ್ಯವಾಗಿ ನಾನು ರೈತರ ಮಕ್ಕಳಿಗೆ ಏನು ಹೇಳ್ತೀನಿ, ಏನು ಹೇಳಲು ಬಯಸ್ತೇನೆ ಅಂತಂದ್ರೆ, ಸಾಮಾನ್ಯ ರೈತರಿಗೆ ಸೈನಿಕ ಶಾಲೆ ಎಂಬ ಕೂಡಲೇ ಅವ್ರ ಮನಸ್ಸಲ್ಲಿ ಏನಾದ್ರು ಬರ್ತದಂತಂದ್ರೆ, ಇಲ್ಲ ನಮ್ಮ ಮಗ ಆಗಲಿಕ್ಕಿಲ್ಲ ಅಂತ, ಶಾಣೆತನ ನಮ್ಮ ಮಗನಲ್ಲಿ ಇರಲಿಕ್ಕಿಲ್ಲ ಅಥವಾ ನಾವು ಅಷ್ಟು ರೊಕ್ಕ ಹಾಕಲಿಕ್ಕಿಲ್ಲ ಅಂತ. ಹಾಗಲ್ಲ, ಈಗ ಎಷ್ಟೋ ನಮ್ಮ ಸ್ಕೂಲ್ನಲ್ಲಿ ಕಲಿತು ಹೋಗ್ಯಾರ ಅಜಿತ್ ಸರ್ ತಂದು. ಅವ್ರು ಈಗ ಅವರು ಲೆಫ್ಟಿನೆಂಟ್ ಜನರಲ್, ಹಿಂಗೆ ಎಷ್ಟೋ ಏನೇನೋ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಅದಾರ ಆರ್ಮಿ ಒಳಗೆ ಅಲ್ಲಿ ಇಲ್ಲಿ. ಶಾಲಾ ಆವರಣದೊಳಗೆ ಆರೋಗ್ಯ ತಪಾಸಣಾ ಕೇಂದ್ರ ಜೊತೆಗೆ ವೈದ್ಯರ ಅನುಕೂಲಗಳು ಇವೆ. ಅಗತ್ಯ ವಾಹನ ವ್ಯವಸ್ಥೆ, ಸಿಬ್ಬಂದಿ, ವಸತಿ ಸಂಕೀರ್ಣಗಳ ಜೊತೆ ಗೋಶಾಲೆ ಕೂಡ ಇಲ್ಲಿ ಗಮನ ಸೆಳೆಯುವ ಅಂಶ. ಭಾರತದ ಭವಿಷ್ಯದ ಉತ್ತಮ ನಾಗರಿಕರನ್ನ ಕೊಡುಗೆಯಾಗಿ ನೀಡ್ತಾ ಇರೋ ಬಿಜಾಪುರ ಸೈನಿಕ ಶಾಲೆ ಕನ್ನಡಿಗರ ಪಾಲಿನ ಹೆಮ್ಮೆ. ಮಕ್ಕಳು ಇಷ್ಟಪಟ್ಟು ಭಾರತೀಯ ಸೇನೆ ಸೇರುವ ಸದಾವಕಾಶ ಇಲ್ಲಿ ಲಭ್ಯ.
ಭಿನ್ನ ವಿಭಿನ್ನ ರಂಗಗಳಲ್ಲಿ ಮಕ್ಕಳನ್ನ ಪರಿಣಿತರನ್ನಾಗಿಸುವ ಸೈನಿಕ ಶಾಲೆ ಇನ್ನಷ್ಟು ಅಭಿವೃದ್ಧಿಯಾಗಲಿ, ಹೆಚ್ಚೆಚ್ಚು ಮಕ್ಕಳು ಇಲ್ಲಿ ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.